ಪ್ರತಿಯೊಂದು ಗಲ್ಗಲ್ಲಿಗೆ ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು. ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು. ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಓಕೆ ಸರ್. ಏನಪ್ಪ ಮಾತಾಡೋದು ಸ್ವಲ್ಪ ತಡ ಮಾಡಿದ್ದಕ್ಕೆ ಇದೆಲ್ಲ ಗೊಂದಲ ಆತ ಅನ್ಸೈತಲ್ಲ. ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕೆ ನೀವು ಮಾತಾಡಿದ್ರೆ ಸಂಧಾನ ಆಗ್ತಿತ್ತು ಅಂತ ಹೇಳ್ತಾರೆ. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡಬೇಕು. ಎಲ್ಲರೂ ಮನೆಯಾರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದಾನೆ, ಲೆಕ್ಕ ಇಲ್ದಷ್ಟು ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನೆಗೆ ಅದಾನೆ, ಅಯ್ಯೂ ಮನೆಗೆ ಉಂಡಾನಿ. ಹಾಂ, ಎಲ್ಲರ ಮನೆಗೆ ನಮ್ಮದೇನು, ನಾನು ಯಾವಾಗ ಕರೆದ್ರೂ ಒಂದೊಮ್ಮೆ ಹೋಗಿರ್ತವೆ, ಜೊತೆಗೆ ಸ್ನೇಹ ಮನೋಭಾವದಾಗ ಅದಕ್ಕೆ ಗೊತ್ತಿಲ್ಲಪ್ಪ ನನಗೆ, ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಬರಲ್ದ ಪ್ರತಿಯೊಂದು ಗಲ್ಗಲ್ಲಿಗೆ ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು. ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು. ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಓಕೆ ಸರ್. ಏನಪ್ಪ ಮಾತಾಡೋದು ಸ್ವಲ್ಪ ತಡ ಮಾಡಿದ್ದಕ್ಕೆ ಇದೆಲ್ಲ ಗೊಂದಲ ಆತ ಅನ್ಸೈತಲ್ಲ. ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕೆ ನೀವು ಮಾತಾಡಿದ್ರೆ ಸಂಧಾನ ಆಗ್ತಿತ್ತು ಅಂತ ಹೇಳ್ತಾರೆ. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡಬೇಕು. ಎಲ್ಲರೂ ಮನೆಯಾರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದಾನೆ, ಲೆಕ್ಕ ಇಲ್ದಷ್ಟು ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನೆಗೆ ಅದಾನೆ, ಅಯ್ಯೂ ಮನೆಗೆ ಉಂಡಾನಿ. ಹಾಂ, ಎಲ್ಲರ ಮನೆಗೆ ನಮ್ಮದೇನು, ನಾನು ಯಾವಾಗ ಕರೆದ್ರೂ ಒಂದೊಮ್ಮೆ ಹೋಗಿರ್ತವೆ, ಜೊತೆಗೆ ಸ್ನೇಹ ಮನೋಭಾವದಾಗ ಅದಕ್ಕೆ ಗೊತ್ತಿಲ್ಲಪ್ಪ ನನಗೆ, ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಬರಲ್ದ ಪ್ರತಿಯೊಂದು ಗಲ್ಗಲ್ಲಿಗೆ ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು. ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ.